ಪಾಠ 14 ಸಂಚಾರ ನಿಯಮಗಳು. ನೀನು ರಸ್ತೆಯಲ್ಲಿ ನಡೆಯುವಾಗ ಅಥವಾ ವಾಹನಗಳಲ್ಲಿ ಹೋಗುವಾಗ ಬದಿಯಲ್ಲಿ ಹಲವು ಫಲಕಗಳನ್ನು ನೋಡಿರುವೆ. ಅವುಗಳನ್ನು ಏಕೆ ಹಾಕಿರುತ್ತಾರೆ ಎಂಬುದು ನಿನಗೆ ತಿಳಿದಿದೆಯೇ? ಅವುಗಳ ಬಗ್ಗೆ ತಿಳಿಯೋಣ. ಸರ್, ರಸ್ತೆಯ ಮಧ್ಯದಲ್ಲಿ ನಿಂತಿದ್ದಾರಲ್ಲ, ಅವರು ಯಾರು? ಅವರು ಅಲ್ಲೇಕೆ ನಿಂತಿದ್ದಾರೆ? ಅವರು ಸಂಚಾರ ಪೊಲೀಸ್. 4 ರಸ್ತೆಗಳು ಸೇರಿರುವ ಸ್ಥಳವದು. ಅದೇ ಚೌಕ. ನಗರಗಳ ರಸ್ತೆಯಲ್ಲಿ ಜನರು ಮತ್ತು ವಾಹನಗಳ ಸಂಚಾರವನ್ನು ನಿಯಂತ್ರಿಸುವುದು ಅವರ ಕೆಲಸ. ಅಷ್ಟೊಂದು ವಾಹನಗಳು ಓಡಾಡುತ್ತಿವೆ. ನಾವು ರಸ್ತೆಯನ್ನು ದಾಟುವುದು ಹೇಗೆ? ಝೀಬ್ರಾ ಪಟ್ಟಿ ಹಾಕಿರುವ ಸ್ಥಳದಲ್ಲೇ ರಸ್ತೆ ದಾಟಬೇಕು. ಝೀಬ್ರಾ ಪಟ್ಟಿನಾ? ಹಾಗೆಂದರೆ ಏನು ಸರ್? ಅದೆಲ್ಲಿದೆ ಸರ್? ಮಕ್ಕಳೇ, ಅಲ್ಲಿ ನೋಡಿ, ರಸ್ತೆಯ ಪಟ್ಟಿಗಳಿವೆಯಲ್ಲ, ಅವೇ ಝೀಬ್ರಾ ಪಟ್ಟಿ. ಝೀಬ್ರಾ ಪ್ರಾಣಿಯ ಮೈಮೇಲಿನ ಪಟ್ಟಿಯನ್ನು ಹೋಲುವುದರಿಂದ ಇದನ್ನು ಝೀಬ್ರಾ ಪಟ್ಟಿ ಎನ್ನುವರು. ಪಾದಚಾರಿಗಳು ರಸ್ತೆಯನ್ನು ದಾಟುವ ಜಾಗವದು. ಸರ್, ಅಲ್ಲಿ ಕೆಂಪು ದೀಪ ಹತ್ತಿದೆ. ವಾಹನಗಳು ನಿಂತಿವೆ, ಏಕೆ? ಅದು ಸಂಕೇತ ದೀಪ. ಇದನ್ನು ಸಾಮಾನ್ಯವಾಗಿ ರಸ್ತೆಗಳು ಸೇರುವ ಚೌಕ ಅಥವಾ ವೃತ್ತದಲ್ಲಿ ಹಾಕಿರುತ್ತಾರೆ. ಸಂಕೇತ ದೀಪದಲ್ಲಿ ಕೆಂಪು, ಹಸಿರು ಮತ್ತು ಹಳದಿ ದೀಪಗಳಿವೆ, ಏಕೆ? ಇವು ವಾಹನಗಳ ಓಡಾಟಕ್ಕೆ ಸಂಬಂಧಿಸಿದ ಸೂಚನೆ ನೀಡುತ್ತವೆ. ಕೆಂಪು ದೀಪವು ನಿಲ್ಲಿ ಎಂದು, ಹಳದಿ ದೀಪವು ಸಿದ್ಧರಾಗಿ ಎಂದು ಹಾಗೂ ಹಸಿರು ದೀಪವು ಹೋಗಿ ಎಂಬ ಸೂಚನೆಗಳನ್ನು ನೀಡುತ್ತವೆ. ಸರ್, ಕೆಂಪು ದೀಪ ಹತ್ತಿದೆ, ವಾಹನಗಳು ಓಡಾಡುತ್ತಿಲ್ಲ. ನಾವೀಗ ಝೀಬ್ರಾ ಪಟ್ಟಿ ಇರುವ ಕಡೆ ರಸ್ತೆ ದಾಟೋಣವೇ? ಕೆಂಪು ದೀಪ ಹತ್ತಿದ ತಕ್ಷಣ ರಸ್ತೆ ದಾಟಬಾರದು. ಝೀಬ್ರಾ ಪಟ್ಟಿ ದಾಟಲು ಪಾದಚಾರಿಗಳಿಗೆ ಬೇರೆಯೇ ಸಂಕೇತ ದೀಪವಿದೆ. ಅದರಲ್ಲಿ ಪಾದಚಾರಿಗೆ ಸೂಚನೆ ಬರಬೇಕು. ಅಗೋ ನೋಡಿ, ಪಾದಚಾರಿಗಳ ಸಂಕೇತ ಹಸಿರು ತೋರುತ್ತಿದೆ. ಈಗ ಝೀಬ್ರಾ ಪಟ್ಟಿಯ ಮೂಲಕ ದಾಟಬಹುದು. ಸಂಕೇತ ದೀಪಗಳು ಏಕೆ ಬೇಕು ಸರ್? ವೃತ್ತ ಅಥವಾ ಚೌಕಗಳ ಬಳಿ, ವಾಹನಗಳ ನಡುವೆ ಅಥವಾ ವಾಹನಗಳು ಪಾದಚಾರಿಗಳ ನಡುವೆ ಉಂಟಾಗುವ ಅಪಘಾತಗಳನ್ನು ತಡೆಯಲು ಸುರಕ್ಷಿತ ಸಂಚಾರಕ್ಕಾಗಿ ಸಂಕೇತ ದೀಪಗಳನ್ನು ಹಾಕಿರುತ್ತಾರೆ. ಸಂಚಾರ ನಿಯಮ ತಿಳಿದು ಮಕ್ಕಳು ಖುಷಿಪಟ್ಟರು. ಶಾಲೆಯ ಕಡೆಗೆ ಹೋದರು. ರಸ್ತೆಯ ನಿಯಮಗಳನ್ನು ಸರಿಯಾಗಿ ಅನುಸರಿಸಿದರೆ ನಮಗೆ ತೊಂದರೆಯಾಗುವುದಿಲ್ಲ. ಸಂಚಾರ ನಿಯಮಗಳನ್ನು ಸರಿಯಾಗಿ ತಿಳಿದರೆ ರಸ್ತೆ ಅಪಘಾತಗಳನ್ನು ತಪ್ಪಿಸಬಹುದು. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.